ಮಕ್ಕಳೇ, ಇವತ್ತಿನ ಕ್ಲಾಸಲ್ಲಿ ಘಾತಾಂಕಗಳ ಜೊತೆ ಆಟ ಆ ಲೆಸನನ್ನು ಸ್ವಲ್ಪ ನೋಡೋಣ. ಘಾತಾಂಕಗಳ ಆಟದಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಅವರು ವಿವರಿಸಿದ್ದಾರೆ ಅಂತ ಹೇಳಿದ್ರೆ, ಘಾತಗಳು ಜಾಸ್ತಿ ಆಗೋದನ್ನು ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ನೋಡಿ. ಇಲ್ಲಿ ಒಂದು ಮಕ್ಕಳೊಂದು ಸಂವಾದ ಕೊಟ್ಟಿದ್ದಾರೆ, ಒಂದು ಅಸಾಧ್ಯವಾದ ಸಾಹಸ ಅಂತ. ಮಕ್ಕಳಿಗೆ ಮ್ಯಾಥ್ಸನ್ನು ಒಂದು ತುಂಬ ಖುಷಿಯಾದ ಸಬ್ಜೆಕ್ಟಾಗಿ ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ಈ ರೀತಿಯ ಕೆಲವೊಂದು ಆ್ಯಕ್ಟಿವಿಟಿದ ಒಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಎಕ್ಸ್ಪ್ಲೇಷನ್ ಚೆನ್ನಾಗಿದೆ. ಎಷ್ಟು ಹೇಳ್ತಾನೆ, ಒಂದು ಕಾಗದದ ಹಾಳೆಯನ್ನು 7ಕ್ಕಿಂತ ಹೆಚ್ಚು ಬಾರಿ ಮಡಚಲು ಸಾಧ್ಯವಿಲ್ಲ ಎಂದು ಕೇಳಿದ್ದೇನೆ ಅಂತ. ರಾಕ್ಸಿ ಹೇಳ್ತಾಳೆ, ಇವರಿಬ್ಬರು ಸ್ಟೂಡೆಂಟ್ಸ್ ಅಂತ ಯೋಚನೆ ಮಾಡ್ಕೊಳ್ಳಿ. ನಾನು ವೃತ್ತಪತ್ರಿಕೆ ಅಥವಾ ಟಿಶ್ಯೂ ಪೇಪರ್ ರೀತಿಯ ಕಾಗದವನ್ನು ಬಳಸಿದರೆ ಹೇಗೆ ಅಂತ ಕೇಳ್ತಾಳೆ ಇವಳು. ಆಗ ವಿವಿಧ ರೀತಿಯ ಕಾಗದ ಯಾವ್ದು ಬೇಕಾದರೂ ಆಗ್ಬೋದು, ಟಿಶ್ಯೂ ಪೇಪರ್ ಆಗ್ಬೋದು, ವೃತ್ತಪತ್ರಿಕೆ ಆಗ್ಬೋದು, ಯಾವುದನ್ನು ಮಡಚಿ ನೋಡಿ ಅಂತ. ಒಂದು ಕಾಗದವನ್ನು 46 ಬಾರಿ ಮಡಚಿದರೆ ಅದು ಚಂದ್ರನನ್ನು ತಲುಪುವಷ್ಟು ದೊಡ್ಡದಾಗಿರುತ್ತದೆ ಅಂತ ಹೇಳ್ತಾರೆ. ನಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಆಗಲ್ಲ ಅಂತ ನೋಡಿ. 47 ಬಾರಿ ಮಡಚಿದ್ರೆ ಅಷ್ಟು ಆಗುತ್ತಾ ಅಂತ ಕೇಳೋದು. ಇವರು ಆಶ್ಚರ್ಯದಿಂದ ನೋಡ್ತಾ ಇದ್ದಾಳೆ ನೋಡಿ. ಆಗ ನೀವು ಹೇಳ್ತಾನೆ, ಏನು ಅದು ಹುಚ್ಚುತನ, ಕೇವಲ 46 ಬಾರಿ. ನೀನು 46ರ ಮುಂದೆ ಬರುವ ಹಲವಾರು ಸೊನ್ನೆಗಳನ್ನು ನಿರ್ಲಕ್ಷಿಸಿರಬಹುದು ಅಂತ ಇವರಿಗೆ ಹೇಳ್ತಾರೆ. ನೀವೇ ಇದನ್ನು ಏಕೆ ಕಂಡುಹಿಡಿಯಬಾರದು ಅಂತ ಸಜೆಷನ್ ಕೊಡ್ತಾರೆ. ಈಗ ನಿಮಗಿಷ್ಟ ಬಂದಷ್ಟು ಸಾರಿ ಕಾಗದದ ಹಾಳೆಯನ್ನು ಮಡಚಬಹುದು ಎಂದಿಟ್ಟುಕೊಳ್ಳಿ. 30 ಸಾರಿ ಮಡಚಿದರೆ ಅದರ ದಪ್ಪ ಎಷ್ಟಾಗಬಹುದು ಎಂದು ಊಹಿಸಿ. ಒಂದು ವೇಳೆ ಕಾಗದದ ದಪ್ಪ 0.001 ಸೆಂಟಿಮೀಟರ್ ಎಂದು ಭಾವಿಸಿದರೆ ಅದರ ದಪ್ಪ 46 ಬಾರಿ ಮಡಚಿದ ನಂತರ ಎಷ್ಟಿರುತ್ತದೆ ಎಂದು ಕಂಡುಹಿಡಿಯೋಣ ಅಂತ. ಮಕ್ಕಳು, ನೀವು ಮಡಚ್ಕೊಂಡು ಹೋಗುವಾಗ ನೀವು ನೋಡಿ, ಇಲ್ಲಿ ಒಂದು ಸಲ ಮಡಿಸಿದಾಗ ಹಾಳೆನ ನೀವು ಈ ಪೇಪರ್ನೇ ಈಗ ಇಲ್ಲಿ ಅರ್ಧ ಇಲ್ಲಿದೆಯಲ್ವಾ, ಇದನ್ನು ಒಂದು ಪೇಪರ್ ಇದೆ, ಇದನ್ನು ಹೀಗೆ ಮಡಚಿದ್ರಿ ಅಂತ ತಿಳ್ಕೊಳ್ಳಿ. ಮಡಚಿದ ತಕ್ಷಣ ಏನಾಗುತ್ತೆ, ಕೆಳಗೊಂದು ಮೇಲೊಂದು 2 ಹಾಳೆ ಆಗುತ್ತಲ್ವ. ಆಗ ಎಷ್ಟಾಗುತ್ತೆ ಅದರದ್ದು ದಪ್ಪ? 0.02 ಸೆಂಟಿಮೀಟ್ರ್ ಆಗುತ್ತೆ. ಇದನ್ನೇ ಪುನಃ 2 ಸಲ ಮಡಚಾಯಿತು, ಪುನಃ ಮಡ್ಚ್ಕೊಂಡು ಹೋದಾಗ ಇಲ್ಲಿ 0.04 ನೋಡಿ ಮಕ್ಕಳೇ, ಇಲ್ಲಿಗೂ ಏನು ವ್ಯತ್ಯಾಸ ಇದೆ? 2 × 2 ಮಾಡ್ದಂಗಿದೆ, ಹೌದಾನೆ? ನೋಡಿ, 4ಕ್ಕೂ 8ಕ್ಕೂ ನೋಡಿರುವ ಸಂಬಂಧ ಏನು? 4 2 8. ಈ 4ಅನ್ನು 2ರಿಂದ ಗುಣಿಸಿದೆ, 2 ಪಟ್ಟು ಜಾಸ್ತಿ ಆಗ್ತಾ ಇದೆ. ಇಲ್ಲಿ 8 ಇದ್ದಿದ್ದು × 2 ಮಾಡಿದ್ರೆ 8 2 16. ಹಾಗೇ ಮಾಡ್ತಾ ಬಂದರೆ ಆಗ 17 ಬಾರಿ ಮಾಡೋದು. ನೋಡಿದೆ, ಎಲ್ಲವನ್ನು ಗುಣಿಸಿ ನೋಡ್ಕೊಳ್ಳಿ. ಗುಣಿಸು, ಈಗ 7 ಅಂತ ಹೇಳಿದಾಗ × 2 ಎಲ್ಲವನ್ನ 2ರಿಂದ ಗುಣಿಸಿ, 2 ಪಟ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ. ಈ ರೀತಿ ಚಿಹ್ನೆ ಇದೆಯಲ್ಲ ಮಕ್ಕಳು, ಮಾಡಬೇಕಾದ್ರೆ ನಾವು ಈ ಚಿಹ್ನೆಯನ್ನು ಬಳಸ್ತೀವಿ. ಇದನ್ನು ಅಂದಾಜು ಅಂತ. ಓಕೆ, 10 ಮಡಿಕೆಯ ನಂತರ ದಪ್ಪವು 1 ಸೆಂಟಿಮೀಟರ್ಗಿಂತ ಜಾಸ್ತಿ ಆಗ್ತದೆ ನೋಡಿ. 10 ಮಡಿಕೆ ಆದ ತಕ್ಷಣ ಇಲ್ಲಿ 1.024 ಸೆಂಟಿಮೀಟರ್ ಆಗಿಬಿಟ್ಟಿದೆ. ಆಗ ಅದು 1 ಸೆಂಟಿಮೀಟರ್ಗಿಂತ ಜಾಸ್ತಿ ಆಯಿತು. ಇಲ್ಲಿ 1000 ಒಂದು ಬಿಂದು, ಆಗ ಅದನ್ನು ಏನು ಮಾಡ್ತೀವಿ, 1.024 ಸೆಂಟಿಮೀಟರ್ ಅಂತ ಬರಿತೀವಿ. 17 ಮಡಿಕೆ ನಂತರ 131 ಸೆಂಟಿಮೀಟರ್ ಆಗ್ತದೆ. 131 ಸೆಂಟಿಮೀಟರ್ ಅಂತ ಹೇಳೋದು 5 ಅಡಿಗಳಿಗಿಂತ ಹೆಚ್ಚು ಅಂತ ಹೇಳ್ತಾರೆ. ಅದೇ ಥರ 30 ಮಡಿಕೆಯ ನಂತರ 40 ಮಡಿಕೆಯ ನಂತರ ಕಾಗದ ಎಷ್ಟು ದಪ್ಪ ಆಗುತ್ತೆ? ಇಲ್ಲಿ 18 ಮಡಿಕೆ ನಂತರ ಕೊಟ್ಟಿದ್ದಾರೆ ನೋಡಿ. 17 × 2 ಮಾಡಿದಾಗ 262. ಅದೇ ಥರ 262 × 2 ಮಾಡಿದಾಗ 524. ಅದೇ ಥರ ಇದನ್ನೆಲ್ಲವನ್ನು ನೀವು ಕಂಡುಹಿಡಿಬೇಕು. ಏನು ಮಾಡಬೇಕು? 10.4 × 2 ಮಾಡಿ ಇದನ್ನು ಬರೀರಿ ಅಲ್ವಾ? ಆ ರೀತಿ ನೀವು ಮಾಡಬೇಕು. ಅಟ್ಲೀಸ್ಟ್ ನೀವು ಅದನ್ನು ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, 26 ಮಡಿಕೆಯ ನಂತರ ಸುಮಾರು 670 ಮೀಟರ್ ದಪ್ಪ ಎಷ್ಟಾಗುತ್ತಂತೆ? 26 ಮಡಿಕೆ ಅಂತ ಹೇಳಿದ ತಕ್ಷಣ ಎಷ್ಟಾಗುತ್ತೆ? 665.6 ಬರುತ್ತೆ ಮಕ್ಕಳೇ. ಮಾಡಿ ನೋಡಿ, ನೀವು ಮಾಡದೆ ನಾನು ಎಲ್ಲವನ್ನು ಮಾಡಿದರೆ ನಿಮಗೆ ಗೊತ್ತಾಗಲ್ಲ. ಈಗ ಇಲ್ಲಿ 26 ಮೀಟ್ರ್ ಅಂತ ಹೇಳುವಾಗ ಇಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 665.6 ಬರುತ್ತೆ. ಇದು ಹೇಳಿದ್ರೆ ಇಲ್ಲಿ 5ಕ್ಕಿಂತ ಜಾಸ್ತಿ ಇದೆ. ಈಗ ನಾನು ಏನು ಮಾಡ್ತೀನಿ, ಇದನ್ನು ನಾನು ಏನು ಮಾಡ್ತೀನಿ, 6 ಅಂತ ಮಾಡ್ತೀನಿ. 666. ನನಗೆ ಒಂದು ರೌಂಡ್ ಫಿಗರ್ ಎಷ್ಟಕ್ಕೆ ಅಂದಾಜು ಮಾಡಿದರೆ 100ರ ಸ್ಥಾನಕ್ಕೆ ಅಂದಾಜು 10ರ ಸ್ಥಾನಕ್ಕೆ ಅಲ್ವಾ, 10ರ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಇಲ್ಲಿ 5 ಅಂತಿದೆ. 5 ಅಂತ ಹೇಳಿದ ತಕ್ಷಣ ಇದನ್ನು 70 ಅಂತ ಮಾಡ್ಬೋದು. ಹಾಗೆ ಅಂದಾಜು ಮಾಡಿ ಇಲ್ಲಿ 26 ಮಡಿಕೆಯ ನಂತರ ದಪ್ಪವು 670 ಮೀಟರ್ ಆಗುತ್ತದೆ ಅಂತ ಹೊಡೆದರೆ ನೋಡಿ. ಇಲ್ಲೇ ನಿಮಗೆ ಅವರು ಏನನ್ನು ಕಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಜನರಲ್ ನಾಲೆಡ್ಜನ್ನು ಕಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಏನು? ದುಬೈನಲ್ಲಿ ಜಗತ್ತಿನ ಅತಿ ಎತ್ತರದ ಕಟ್ಟಡ ಇದೆ, ಅದರ ಹೆಸರೇನು? ಬುರ್ಜ್ ಖಲೀಫಾ.
ಓಕೆ. ಅದರ ಎತ್ತರ ಎಷ್ಟು? 830 ಮೀಟರ್. ಅರ್ಥ ಆಯ್ತಾ? ಬೇರೆ 26 ಸಲ ಮಡಚಿದಾಗ, ಓಕೆ, 26 ಸಲ ಫೋಲ್ಡ್ ಮಾಡ್ಕೊಂಡು ಹೋದಾಗ ಎಷ್ಟಾಯಿತು? ಬುರ್ಜ್ ಖಲೀಫಾದ ಎತ್ತರದ ಹತ್ರ ಬಂತು. ಅದರ ಹತ್ರ ಎಷ್ಟು? 830 ಮೀಟ್ರು. ಅರ್ಥ ಆಯ್ತಲ್ವ? ಎಲ್ಲಿದೆ ಅದು? ದುಬೈಯಲ್ಲಿದೆ. ಅದರ ಹೆಸರೇನು? ಬುರ್ಜ್ ಖಲೀಫಾ. ಈಗ ಜನರಲ್ ನಾಲೆಡ್ಜು ಬಂತು, ನಮ್ಮ ಗಣಿತನೂ ಬಂತು. ಅದೇ ಥರ ಮಡಿಕೆ 27 ಮಾಡಿದಾಗ 1.3 ಎಷ್ಟು ಬರ್ತದೆ ಅಂತ ಹೇಳಿದ್ರೆ 1.2 ಬರ್ತದೆ. ಅದನ್ನು ಅಪ್ರಾಕ್ಸಿಮೇಟ್ಲಿ ಅಂದಾಜು 1.3. ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತು 1 ಕಿಲೋಮೀಟರ್ ಅಂತ ಹೇಳಿದರೆ 1000 ಮೀಟರ್ ಅಂತ ಗೊತ್ತು. ಬಾಕ್ಸ್ದಾಗ ನಮಗೆ 1.3 ಕಿಲೋಮೀಟರ್ ಮಾಡ್ತೀರಾ. ನೆಕ್ಸ್ಟ್ ಇದನ್ನು 1.3 ಕಿಲೋಮೀಟ್ರ್ ಇಂಟು 2 ಮಾಡ್ತೀರಾ. ಆಗ ಏನು ಬರ್ತದೆ? 2.6 ಅಲ್ವಾ? 2.6. ಅದೇ ಥರ 29ಕ್ಕೆ 30 ಮಡಿಕೆ ನಂತರ ದಪ್ಪ ಎಷ್ಟಾಗುತ್ತದು? 10.7 ಕಿಲೋಮೀಟ್ರ್ ಆಗುತ್ತೆ. ಇದು ನೋಡಿ, ಇಲ್ಲೊಂದು ಹೇಳ್ತಾ ಇದ್ದಾರೆ, ಇದು ವಿಮಾನಗಳು ಹಾರುವ ಸಾಮಾನ್ಯ ಎತ್ತರಕ್ಕೆ. ಆಗ ವಿಮಾನ ಎಷ್ಟು ಎತ್ತರದಲ್ಲಿ ಹಾರ್ತದೆ? 10.7 ಕಿಲೋಮೀಟ್ರ್ ಎತ್ತರದಲ್ಲಿ. ಭೂಮಿಯಿಂದ 10.7 ಕಿಲೋಮೀಟ್ರ್ ಎತ್ತರದಲ್ಲಿ ವಿಮಾನ ಹಾರ್ತದೆ. ನೆಕ್ಸ್ಟು ಅದರಲ್ಲೇ ಇನ್ನೊಂದು ಹೇಳಿದ್ದಾರೆ, ಸಾಗರಗಳಲ್ಲಿ ಅತ್ಯಂತ ಆಳವಾದ ಸ್ಥಳ ಯಾವುದು ಅಂತ ಕೇಳ್ಬೋದು. ಸಾಗರದಲ್ಲಿ ಅತ್ಯಂತ ಆಳವಾದ ಸ್ಥಳ ಮರಿಯಾನಾ ಟ್ರಂಚ್. ಓಕೆ, ನೀವು ಇದನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಗೂಗಲ್ ಮಾಡಿ ನೋಡಿ. ಅದರ ಆಳ ಎಷ್ಟಂತೆ? 11 ಕಿಲೋಮೀಟ್ರ್, 11 ಕಿಲೋಮೀಟ್ರು. ಈಗ ನಾವು ಎಷ್ಟು ಮಡಚಿದ್ದು? 30 ಮಡಚಿದ್ದು. ಮಕ್ಕಳೇ, ಇದು ಗಣಿತದ ಒಂದು ಬ್ಯೂಟಿ. ಅರ್ಥ ಆಯ್ತಲ್ವ? ಈ ಡಬಲ್ ಮಾಡೋದು. ಈಗ ನಮಗೆ ಇಲ್ಲಿ ಹೇಳ್ತಾ ಇರೋದು ಗಾಥಾ ರೂಪದಲ್ಲಿ ಬರೆಯೋದನ್ನೇ ಹೇಳ್ತಾ ಇದ್ದಾರೆ. ಈಗ ಗಾಥಾ ರೂಪದಲ್ಲಿ ಡಬಲ್ ಆಗ್ತಾ ಹೋದಾಗೆ ಎಷ್ಟು ಬೇಗ ಏರ್ತದೆ ನಾವು ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ನಿಮಗೆ ಜನರಲ್ ನಾಲೆಡ್ಜ್ ಏನೆಲ್ಲ ಬಂತು? ದುಬೈದು ಗೊತ್ತಾಯಿತು. ಮತ್ತು ಆಳವಾದ ಸಾಗರದಲ್ಲಿ ಅತ್ಯಂತ ಆಳವಾದ ಸ್ಥಳ ಯಾವುದು? ಮರಿಯಾನಾ ಟ್ರಂಚ್ ಅಂತ ಗೊತ್ತಾಯಿತು. ಅದೆಷ್ಟು ಆಳದಲ್ಲಿದೆ? 11 ಕಿಲೋಮೀಟ್ರಲ್ಲಿ ಇದೆ ಅಂತ ಗೊತ್ತಾಯಿತು. ಮತ್ತು ಏರೋಪ್ಲೇನ್ ಆರಬೇಕಾದ್ರೆ, ವಿಮಾನ ಆರಬೇಕಾದ್ರೆ ಎಷ್ಟು ಎತ್ತರದಲ್ಲಿ ಆರುತ್ತೆ ಅಂತ ಗೊತ್ತಾಯಿತು. 10.7 ಕಿಲೋಮೀಟ್ರ್ ಎತ್ತರದಲ್ಲಿ ಆರುತ್ತೆ ಅಂತ ಗೊತ್ತಾಯಿತು. ಅರ್ಥ ಆಯ್ತಲ್ವ? ಇದರಲ್ಲಿ ನಮ್ಮ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೀವು ಏನು ಮಾಡಬೇಕು? ಈಗ ಕಲ್ತ್ಕೋಬೇಕು. ನೀವು ಯಾರನ್ನಾದ್ರೂ ಕೇಳಿ, ಯಾರು ಎಕ್ಸಾಮ್ ಬರೀಲಿಕ್ಕೆ ಕೂತವ್ರನ್ನ ಈ ಕ್ವಶನ್ನೆಲ್ಲ ಕೇಳಿ, ಅವ್ರಿಗೆ ಆಗ ನಿಮಗೆ ನೆನಪಲ್ಲಿ ಉಳಿಯುತ್ತೆ, ನಾನು ಹಾಗೆ ಕೇಳಿದ್ದೆ ಅಂತ. 10.7 ಕಿಲೋಮೀಟ್ರ್ ಬಂತು. 31 ಅಂತ ಹೇಳಿದಾಗ 10.7 ಇಂಟು 10.7 ಇಂಟು 2 ಮಾಡಿ. 2 7 14, 1 ಇಲ್ಲಿ 1 ಬರಿತೀರಾ, 2 1 2 ಎಷ್ಟಾಯಿತು? 21.4 ಕಿಲೋಮೀಟರ್. 21.4 ಕಿಲೋಮೀಟರ್. ಈಗ ನಿಮ್ಮ ಕೆಲಸ 21.4 ಕಿಲೋಮೀಟರ್ ಆದಮೇಲೆ ನೀವೇನು ಮಾಡಬೇಕು? ಪುನಃ ಇದನ್ನು ಇಂಟು 2 ಮಾಡಿ 32ಕ್ಕೆ. ಅದೇ ಥರ 45 ತನಕ ಇಂಟು 2 ಡಬಲ್ ಮಾಡ್ಕೊಂಡು ಒಂದೊಂದು ಸ್ಟೆಪ್ಪಿಗೂ ಇಂಟು 2 ಮಾಡ್ಕೊಂಡು ಬನ್ನಿ. ಕೇವಲ 46 ಮಡಿಕೆಗಳ ನಂತರ ಇಷ್ಟು ಕಿಲೋಮೀಟರ್ ಆಗುತ್ತೆ. ಬಿಡಿ 10 100 1000 7 ಲಕ್ಷ ಕಿಲೋಮೀಟ್ರಿಗಿಂತ ಹೆಚ್ಚು ಅನ್ನುವ ಅಂಶವನ್ನು ಜೀರ್ಣಿಸಿಕೊಳ್ಳು. ಅಂದರೆ ಗುಣಿಸಿ ಬರೋಷ್ಟಿಗೆ ಎಷ್ಟು ಸಿಗ್ತದೆ? ಅಲ್ಲಿ ದಪ್ಪ 66 ಮಡಿಕೆ ಆದ ನಂತರ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 7 ಲಕ್ಷ ಕಿಲೋಮೀಟ್ರ್ ಆಗ್ತದೆ. ಇದು ಗುಣಾಕಾರದ ಬೆಳವಣಿಗೆಯ ಸಾಮರ್ಥ್ಯ. ಇದು ಗುಣಿಸೋದ್ರಲ್ಲಿ ಹೇಗೆ ಡಬಲ್ ಆಗ್ತದೆ ಅಂತ ಹೇಳೋದನ್ನು ನಿಮಗೆ ಹೇಳಲಿಕ್ಕೆ ಇದನ್ನು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಇದನ್ನು ಘಾತೀಯ ಬೆಳವಣಿಗೆ ಅಂತ ಹೇಳ್ತೀವಿ. 4 ಮಡಿಕೆ ಮಾಡಿದಾಗ ನಮಗೆ 0.016 ಬಂದಿತ್ತು. ಅದನ್ನ 5 ಮಾಡಿದಾಗ ಇದ್ರದ್ದು ಡಬಲ್ ಆಯಿತು. 9 ಮಾಡಿದಾಗ ಇಷ್ಟಿತ್ತು. ಅದನ್ನು 10 ಮಾಡಿದಾಗ 5 1 2 ಇದ್ದು ಡಬಲ್ ಆಗಿ 1.02 ಸೆಂಟಿಮೀಟ್ರ್ ಆಯಿತು. ಓಕೆ, ಇದು ನಿಮಗೆ ಏನು ಹೇಳ್ತಾ ಇದೆ? 2 ಮಡಿಕೆಯ ನಂತರ ದಪ್ಪದಲ್ಲಿನ ಬದಲಾವಣೆಯನ್ನು ಗಮನಿಸಿ. ಡಬಲ್ ಆಗ್ತಾ ಇದೆ 2 ಮಡಿಕೆಯಲ್ಲಿ. ಎಷ್ಟು ಹೆಚ್ಚಾಗ್ತಾ ಇದೆ? 2. 3 ಮಡಿಕೆಯ ನಂತರ ದಪ್ಪ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ 8 ಪಟ್ಟು ಅಂತ ಹೇಳಿದ್ರೆ 2 ಇಂಟು 2 ಇಂಟು 2. ಇಲ್ಲಿ ಏನಾಗ್ತಾ ಇದೆ? 2 ಪಟ್ಟು ಆಗ್ತಾ ಇದೆ. ಇಲ್ಲಿ 3 ಮಡಿಕೆ ಅಂತ ಹೇಳಿದ ತಕ್ಷಣ 2 ಇಂಟು 2 ಇಂಟು 2 2 ಪಟ್ಟು. ಓಕೆ, ಇದು ನಿಜವೇ ಎಂದು ಪರಿಶೀಲಿಸಿ. ಹಾಗೆಯೇ ಯಾವುದೇ ಹಂತದಿಂದ 10 ಮಡಿಕೆಯ ನಂತರ ದಪ್ಪವು 1024ರಷ್ಟಾಗುತ್ತದೆ. 2 10 ಬಾರಿ ಗುಣಿಸಿದಾಗ ಎಷ್ಟು ಬರ್ತದೆ? 1024. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. 10 ಅಂತಿರೋದು ನಿಮಗೆ ಗೊತ್ತಿರಬೇಕು ಅದು ಬೆಲೆ ಅಂತ. ಘಾತೀಯ ಸಂಕೇತಗಳು ಮತ್ತು ಕ್ರಿಯೆಗಳು. ಈಗ ಇಲ್ಲಿ ಕೊಟ್ಟಿದ್ದಾರೆ. ಪ್ರಾರಂಭಿಕವಾಗಿ ದಪ್ಪ ಇದ್ದಿದ್ದು 0.001. ಒಮ್ಮೆ ಮಾಡಿಸಿದಾಗ ಅದರ ದಪ್ಪ ಏನಾಗುತ್ತೆ? 2 ಬದಿ, ಒಂದು ಮೇಲೆದು ಒಂದು ಕೆಳಗೆದಾಗುತ್ತಲ್ಲ ಮಕ್ಕಳೇ, ಕೆಳಗೊಂದಿರುತ್ತಲ್ಲ, ಆಗ 0.01 ಇಂಟು 2 ಹಾಳೆಗಳು ಬರ್ತದೆ. ಒಂದ್ರ ಮೇಲೆ ಒಂದು ಬಿದ್ದಾಗ 2 ಹಾಳೆ ಆಗುತ್ತೆ. ಆಗ ಇಂಟು 2 ಮಾಡಿದಾಗ ನಮ್ಗೆ ಏನಾಗುತ್ತೆ? 0.002 ಸೆಂಟಿಮೀಟ್ರ್ ಆಗುತ್ತೆ.
ಪುನಃ 2 ಬಾರಿ ಮಡಚಿದಾಗ ಅದರ ದಪ್ಪ ಎಷ್ಟಾಗುತ್ತೆ, ಇದು ಏನಾಗುತ್ತೆ ಇಂಟು 2 ಮಾಡಬೇಕು. ಈ 0.02 ಇಂಟು 2 ಮಾಡಬೇಕು. ಅದು ಏನಂತ ಹೇಳಿದ್ರೆ ನಾನು ಇಂಟು 2 ಅಂತ ಇಲ್ಲಿ ಬರ್ಕೊಳ್ತೀನಿ. ಆಗ ಇಲ್ಲಿ 2ರ ಘಾತ ಏನಾಯಿತು 2 ಅಂತ ಬರಿಬೋದು. ಇಲ್ಲಿ 3 ಸಲ ಆಗುತ್ತೆ, ಆಗ ಅದನ್ನೇ ಏನಂತ ಬರ್ತೀನಿ 2ರ ಘಾತ 3 ಅಂತ ಬರ್ತೀನಿ. ಇದರಿಂದ ನಾವು ಒಂದು ಫಾರ್ಮುಲಾವನ್ನು ತೆಗಿಬೇಕು. ಏನಂತ ಹೇಳಿದ್ರೆ 2ರ ಘಾತ ಎನ್ ಇಂಟು 0.01 ಸೆಂಟಿಮೀಟ್ರ್ ಆಗುತ್ತೆ ಅಂತ. ಎಕ್ಸಾಂಪಲ್ಗೆ ಈಗ 4 ಬಾರಿ ಮಡಿಸಿದ್ದೇನೆ ಅಂತ ಹೇಳಿದ್ರೆ 2ರ ಘಾತ 4 ಇಂಟು 0.001. 10 ಬಾರಿ ಮಡಿಸಿದ್ದಾರೆ ಅಂದರೆ 2ರ ಘಾತ 10 ಇಂಟು 0.001. ಓಕೆನಾ? ಈ ರೀತಿ ಇಲ್ಲಿ ಎನ್ ಇಂಟು ಎನ್ನನ್ನು ಎನ್ ಸ್ಕ್ವಯರ್, ಎನ್ ಘಾತ 2 2ಕ್ಕೆ ಏರಿಸಲಾಗ ಎನ್ ಘಾತ 2 ಅಂತ ಹೇಳ್ಬೋದು, ಅಥವಾ ವರ್ಗ ಎನ್ನ ವರ್ಗ ಅಂತ ಹೇಳ್ಬೋದು. ಎನ್ ಘಾತ 3ಅನ್ನು ಎನ್ ಕ್ಯೂಬ್ ಅಥವಾ ಎನ್ ಘಾತ 3 ಅಂತ ಹೇಳ್ಬೋದು, 3ಕ್ಕೆ ಏರಿಸಲಾಗಿದೆ ಅಂತ. ಎನ್ ಘಾತ 4, ಎನ್ ಘಾತ 7, ಇದನ್ನು ಸಾಮಾನ್ಯವಾಗಿ ಇದನ್ನು ಈ ರೀತಿ ಬರಿಬೋದು ಅಂತ. 5ರ ಘಾತ 4 ಅಂತ ಹೇಳಿದ್ರೆ 5ಅನ್ನು 4 ಸಲ ಬರೆದ್ಬಿಟ್ಟು ಇದನ್ನು ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ 625. ಇಲ್ಲಿ ಇಂಪಾರ್ಟೆಂಟಾಗಿ ಅವ್ರು ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರೆ 5ರ ಘಾತ 4 ಅಂತ ಹೇಳಿದ್ರೆ ಅಲ್ಲಿ ಇದನ್ನು ಏನಂತ 5ಅನ್ನು ಏನಂತ ಹೇಳ್ತೀವಿ ಆಧಾರ ಸಂಖ್ಯೆ ಅಂತ ಹೇಳ್ತೀವಿ. ಈ 4 ಘಾತ ಇದೆಯಲ್ವ 4, ಅದನ್ನು ಏನಂತ ಹೇಳ್ತೀವಿ ಘಾತಾಂಕ ಅಥವಾ ಘಾತ ಅಂತ ಹೇಳ್ತೀವಿ. ಯಾವ ಬೀಜೋಕ್ತಿಯು ಒಂದು ಕಾಗದದ ಹಾಳೆಯನ್ನು 10 ಬಾರಿ ಮಡಚಿದ ನಂತರ ಅದರ ದಪ್ಪವನ್ನು ವಿವರಿಸುತ್ತದೆ. ಆರಂಭಿಕ ದಪ್ಪ ವಿ, ಇಲ್ಲಿ ಆರಂಭಿಕ ದಪ್ಪ ಏನು ವಿ. ಆಗ ನಾನು ವಿ ಇಂಟು 2ರ ಘಾತ 10 ಅಂತ ಎಲ್ಲಾದರೂ ಮೈನಸ್ ಕೊಟ್ಟಿದ್ದಾರೆ ಮಕ್ಕಳೇ. -4 -4 -4 ಅಲ್ಲ 3 ಸಲ -4 -4ರ ಘಾತ 3. ಇಲ್ಲಿ ಘಾತ ಸಂಖ್ಯೆ, ಇದೊಂದು ಯೋಚನೆ ಇಡಬೇಕು. ಘಾತ ಸಂಖ್ಯೆ ಬೆಸ ಸಂಖ್ಯೆಯಾದರೆ, ಇಲ್ಲಿ ಘಾತ ಸಂಖ್ಯೆ ಏನಾಗಿದೆ ಬೆಸ ಸಂಖ್ಯೆ ಆದರೆ ಉತ್ತರದಲ್ಲಿ ನಮಗೆ ಏನು ಬರ್ತದೆ ಮೈನಸ್ ಬರ್ತದೆ. ಏನು ಇದನ್ನ ಕಲ್ತಿರಬೇಕು, ಏನಂತ ಉತ್ತರದಲ್ಲಿ ಪ್ಲಸ್ ಬರುತ್ತೆ. ಬೆಸವಾಗಿದ್ದಾಗ ಉತ್ತರದಲ್ಲಿ ಏನಾಗುತ್ತೆ ಈ ರೀತಿ ಮೈನಸ್ ಬಂದಾಗ ಮಾತ್ರ, ಆಯಿತಾ? ಇದನ್ನು ಎ ಘಾತ 3 ಇಂಟು ಬಿ ಘಾತ 2 ಅಂತ ಬರಿತೀವಿ. ಅದನ್ನು ಬಿ ಸ್ಕ್ವೇರ್ ಅಂತಲೂ ಹೇಳ್ಬೋದು, ಅಥವಾ ಎ ಘಾತ 3 ಬಿ ಘಾತ 2 ಅಂತ ಓದ್ಬೋದು. ಇದನ್ನು ಎ ಘಾತ ಬಿ ಅಂತ ಬಿ ಘಾತ 3 ಅಂತ ಓದ್ಬೋದು. 4 ಇದು ಬಿ ಘಾತ 4, ಇದು ಎ ಘಾತ 2. ಇಲ್ಲಿ ನೋಡಿ ಈ 4 + 4 + 4 ಘಾತ ರೂಪದಲ್ಲಿ ಬರೆಯೋಕ್ಕಾಗಿಲ್ಲ, ಪ್ಲಸ್ ರೂಪದಲ್ಲಿ ಬರೆಯೋಕ್ಕಾಗಿಲ್ಲ. ಆದರೆ ಇಂಟು ಗುಣಿಸು ಅಂತಿದ್ದರೆ ಮಾತ್ರ ಅದನ್ನು ಘಾತ ರೂಪದಲ್ಲಿ 4ರ ಘಾತ 3 ಅಂತ ಬರಿಬೋದು. = 64 ಗುಣಿಸಿದಾಗ ಇದು. ಆದರೆ ಇದನ್ನು ಗುಣಿಸೋಕ್ಕಾಗಲ್ಲ. 4 + 4 + 3 ಸಲ ಇದೆ, 3 4 12 ಆನ್ಸರ್ ಆಗಿರುತ್ತೆ. ಈಗ 32,400 ಅವಿಭಾಜ್ಯ ಅಪವರ್ತನವಾಗಿ ವ್ಯಕ್ತಪಡಿಸಿ. 32,400 ಅಂತಿದೆ, ಯಾವುದರಿಂದ ಹೋಗುತ್ತೆ ಈ ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ 2ರಿಂದ ಹೋಗುತ್ತೆ. 2 1 2, ಇಲ್ಲಿ ಎಷ್ಟು ಉಳ್ಕೊಳ್ತು 1. ಅದನ್ನು ಇಲ್ಲಿ 2ರ ಘಾತ 4 ಅಂತ ಹೇಳೋದು ಎಂಥ ಸಂಖ್ಯೆ ಸಮಸಂಖ್ಯೆ. ಸಮಸಂಖ್ಯೆ ಬಂದರೆ ಮೈನಸ್ ಇದ್ದರೆ ಉತ್ತರದಲ್ಲಿ ಏನು ಬಂತು ಪ್ಲಸ್ ಬಂತು. ಎಷ್ಟು ಬರ್ತದೆ 16 ಬರ್ತದೆ. 2ಅನ್ನು 4 ಸಲ ಹಾಕಿದಾಗ ಎಷ್ಟು ಬರ್ತದೆ 16. ಈಗ 0 ಘಾತ 2 ಅಂತ ಹೇಳಿದ್ರು 0 ಘಾತ 5 ಅಂತ ಹೇಳಿದ್ರು ಏನು ಬರ್ತದೆ ಆನ್ಸರು 0ನೇ ತಾನೆ. 0 × 0 ಏನು ಬರ್ತದೆ 0ನೇ ಬರುತ್ತೆ. ಈಗ ಇವುಗಳನ್ನು ಘಾತಾಂಕ ರೂಪದಲ್ಲಿ ಬರೀರಿ ಮಕ್ಕಳೇ. ಇಲ್ಲಿ ನೋಡಿ 6 ಎಷ್ಟು ಸಲ ಇದೆ 6 4 ಸಲ ಇದೆ. ಆಗ ನಾನು ಇದನ್ನು ಏನಂತ ಬರಿತೀನಿ 6ರ ಘಾತ 4 ಅಂತ ಬರಿತೀನಿ. ಇಲ್ಲಿ ಬಿ ಇದೆ, ಬಿ ಎಷ್ಟು ಸಲ ಇದೆ ಬಿ 4 ಸಲ ಇದೆ. ಆಗ ಹೇಗೆ ಬರಿಬೇಕು ಬಿ ಘಾತ 4 ಅಂತ. ಇಲ್ಲಿ 2 ಎಷ್ಟು ಸಲ ಇದೆ 2 ಸಲ ಇದೆ. ಆಗ ಅದನ್ನು 2ರ ಘಾತ 2 ಇಂಟು ನೋಡಿ ಇದು ಬೇರೆ ಬೇರೆ ಇರೋದು ಸಪ್ರೇಟಾಗಿ ಬರಿಬೇಕು ಮಕ್ಕಳೇ. 2ರ ಘಾತ 2 ಇಂಟು ಎ ಘಾತ ಎಷ್ಟು ಬರಿತೀರಾ ಎ ಘಾತ 2 ಅಂತ ಬರಿತೀರಾ. ಇಲ್ಲಿ ವೈ ಘಾತ ಎಷ್ಟು ಬರಿಬೇಕು ವೈ ಘಾತ 2. ಇಲ್ಲಿ 5 ಎಷ್ಟು ಸಲ ಇದೆ 5 2 ಸಲ ಇದೆ. ಆಗ 5ರ ಘಾತ ಎಷ್ಟು ಬರಿತೀರಾ 2 ಗುಣಿಸು 7 ಎಷ್ಟು ಸಲ ಇದೆ 3 ಇದೆ. ಆಗ 7ರ ಘಾತ 3 ಅಂತ ಬರಿತೀರಾ. ಇಲ್ಲಿ ಎ ಎಷ್ಟು ಸಲ ಇದೆ ಎ ಬಂದು 3 ಸಲ ಇದೆ. ಆಗ ಎ ಘಾತ 3 ಇಂಟು ಸಿ 4 ಸಲ ಇದೆ 1 2 3 4. ಆಗ ಸಿ ಘಾತ 4 ಇಂಟು ಡಿ. ಓಕೆ, ಡಿ ಒಂದೇ ಸಲ ಇರೋದು ಆದ್ದರಿಂದ ಇಂಟು ಡಿ. ಇಂಟು ಹಾಕಿಲ್ಲಾದರೂ ಅರ್ಥ ಏನು ಎ ಡಾಟ್ ಅಂತ ಹಾಕಿದ್ರು ಇಲ್ಲಿ 4 ಅಂತ ಬರಿಬೇಕು ಮಕ್ಕಳೇ. ಈ ರೀತಿ ಬರಿಬೋದು ಎ ಘಾತ 3 ಸಿ ಘಾತ 4 ಡಿ ಅಂತ ಬರೆದ್ರು ಇದರ ಅರ್ಥ ಏನು ಇಲ್ಲಿ ಗುಣಿಸುವ ಅಂತ ಅರ್ಥ. ಓಕೆನಾ. ಇವುಗಳ ಕೆಳಗಿನ ಪ್ರತಿಯೊಂದರನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಏನು ಮಾಡಬೇಕು ಅವಿಭಾಜ್ಯ ಮಾಡಲಿಕ್ಕೆ ಗೊತ್ತಾಗುತ್ತಲ್ವಾ. ಏನು ಮಾಡ್ತೀರಾ ಈಗ ಇದನ್ನು ಆಗುತ್ತೆ 2ನೇ ಬಗೆಯಿಂದ 2 ಎಷ್ಟಲಿ 2 3 6 2 2 4 2 4 8
ಪುನಃ ಬಿಡಿ ಸ್ಥಾನದಲ್ಲಿ ನೋಡಿ ಏನಿದೆ 4 ಇದೆ. ಆಗ ಪುನಃ ಯಾವುದರಿಂದ ಭಾಗಿಸ್ತೀರಾ? 2ರಿಂದ ಭಾಗಿಸ್ತೀರಾ. 2 ಒಂದ್ಲಿ 2 ಎಷ್ಟು ಉಳ್ಕೊಳ್ತಿಲ್ಲಿ? 2 ಒಂದ್ಲಿ 2 ಆದರೆ 3ರಿಂದ 2 ಕಳೆದ್ರೆ 1 ಉಳ್ಕೊಳ್ತು. ಸಣ್ಣದಾಗಿ ಬರಿತೀನಿ. ಎಷ್ಟಾಯಿತು? 12 ಆಯಿತು. 2 ಎಷ್ಟಲಿ? 2 6ಲಿ 12. 2 2ಲಿ 4. ಇಲ್ಲಿ ಬಿಡಿ ಸ್ಥಾನದಲ್ಲಿ ಪುನಃ 2 ಇದೆ. ಆಗ 2ರಿಂದ ಭಾಗಿಸ್ತೀರಾ. 2 8ಲಿ 16. 2 ಒಂದ್ಲಿ 2. ಈಗ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 1 ಇದೆ. ಆಗ ಇದೆರಡನ್ನ ಕೂಡಿಸಿ 8 1 ಎಷ್ಟಾಗುತ್ತೆ? 9. ಹಾಗೆ 9 3ರಿಂದ ಭಾಗ ಆಗುತ್ತಲ್ವ? ಆಗ ಇದನ್ನು 3ರಿಂದ ಭಾಗಿಸ್ಬೇಕು. 3 2ಲಿ 6. ಎಷ್ಟು ಉಳ್ಕೊಳ್ತಿಲ್ಲಿ? 2 ಉಳ್ಕೊಳ್ತು. ಆಗ 21 ಆಯಿತು. 3 ಎಷ್ಟಲಿ? 3 7ಲಿ 21. ಪುನಃ 7 ಮತ್ತು 2ನ್ನು ಕೂಡಿಸಿ ಎಷ್ಟಾಗುತ್ತೆ? 9 ಆಗುತ್ತೆ. 3ನೇ ಮಗ್ಗಿಲು ಹೋಗುತ್ತಾ? 3 3 9. ಆಗ ಇದು 27 ಸಹ 3ನೇ ಮಗ್ಗಿಲು ಹೋಗುತ್ತೆ. 3 9 27. 3 3ಲಿ 9. ಓಕೆನಾ? ಈಗ ಇದನ್ನು ಬರೀರಿ ಅಂತ ಹೇಳಿದಾಗ 648 ಏನು ಬರಿತೀರಾ? 2ನ್ನು ಎಷ್ಟು ಸಲ ಬರಿಬೇಕು? 2ನ್ನು 3 ಸಲ ಬರಿಬೇಕು ಅಲ್ವಾ? 2 ಇಂಟು 2 ಇಂಟು 2 ಗುಣಿಸು 3ನ್ನು ಎಷ್ಟು ಸಲ ಬರಿತೀರಾ? 3ನ್ನು 4 ಸಲ. 1 2 3 4. ಆಗ 3 4. ಓಕೆ, ಈಕ್ವಲ್ ಟು 2ರ ಘಾತ ಎಷ್ಟು ಸಲ ಬರಿತೀರಾ? 2ರ ಘಾತ 3 ಗುಣಿಸು 3 ಎಷ್ಟು ಸಲ ಇದೆ? 4 ಸಲ ಇದೆ. 3ರ ಘಾತ 4 ಅಂತ ಬರಿತೀರಾ. ಅರ್ಥ ಆಯ್ತಲ್ಲ ಮಕ್ಕಳೇ? ಮೊದಲನೇ ಲೆಕ್ಕ ಹೇಗೆ ಮಾಡೋದು ಅಂತ. ಈಗ ಎರಡನೇ ಲೆಕ್ಕ ಎಷ್ಟು ಕೊಟ್ಟಿದ್ದಾರೆ? 405 ಅಂತ ಕೊಟ್ಟಿದ್ದಾರೆ. ಓಕೆ, 405. ಬಿಡಿ ಸ್ಥಾನದಲ್ಲಿ ಏನಿದೆ? 5 ಇದೆ. ಆಗ ಇದು 2ರಿಂದ ಭಾಗ ಆಗಲ್ಲ ಅಂತ ಗೊತ್ತು. 5 ಮತ್ತು 4ನ್ನು ಕೂಡಿಸಿ ಎಷ್ಟಾಯಿತು? 9 ಆಯಿತು. 5ರಿಂದ ಬೇಕಾದರೂ ಭಾಗಿಸ್ಬೋದು. ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ 5ರಿಂದ ಬೇಕಾದರೂ ಭಾಗಿಸ್ಬೋದು, ಅಥವಾ 3ರಿಂದ ಬೇಕಾದರೂ ಭಾಗಿಸ್ಬೋದು. 5ರಿಂದ ಭಾಗಿಸಿದ್ರೆ ಬಯಸಿ. 5 8ಲಿ 40. 5 1ಲಿ 5. ಇದಾದಮೇಲೆ ಇದು ಯಾವುದರಿಂದ ಹೋಗುತ್ತೆ? 3ರಿಂದ ಹೋಗುತ್ತೆ. ಯಾಕೆಂದರೆ 8 1 9. ಇದನ್ನು ಕೂಡಿಸಿದಾಗ 8 1 9 ಆಗುತ್ತೆ. 9 3ನೇ ಮಗ್ಗಿಲು ಹೋಗುತ್ತೆ. ಆಗ ಇದು 3ರಿಂದ ಹೋಗುತ್ತೆ ಅಂತ. 3 2ಲಿ 6. ಎಷ್ಟು ಉಳ್ಕೊಳ್ತು? 2 21. 3 7ಲಿ 21. ಪುನಃ 3 9 27. 3 3ಲಿ 9. ಇದನ್ನು ಹೇಗೆ ಬರಿತೀರ? 405 ಅಂತ ಹೇಳೋದನ್ನು ನಾನು 2ರ ಘಾತ ಡೈರೆಕ್ಟ್ ಬರೀಲ್ಲ. 2ರ ಘಾತ 2 ಇಂಟು 5 ಎಷ್ಟು ಸಲ ಇದೆ? 5 ಕೇವಲ 1 ಸಲ ಇದೆ. ಇಂಟು 3 ಎಷ್ಟು ಸಲ ಇದೆ? 1 2 3. ಆಗ 3ರ ಘಾತ 3 ಅಂತಾಯಿತು. ಓಕೆನಾ? ನೆಕ್ಸ್ಟ್ ಲೆಕ್ಕ ಅದರಲ್ಲಿ 3600. ನೆಕ್ಸ್ಟ್ ಲೆಕ್ಕ ಯಾವ್ದು ಕೊಟ್ಟಿದ್ದಾರೆ? 3600. ಈಗ 3600ನ್ನು ಭಾಗಿಸೋಣ. ಲೆಕ್ಕದಲ್ಲಿ ಏನು ಕೊಟ್ಟಿದ್ರು? ಇಲ್ಲಿ 2 ಘಾತ ಸಂಖ್ಯೆ ಏನು ಕೊಟ್ಟಿದ್ರು? ಸಮಸಂಖ್ಯೆ ಕೊಟ್ಟಿದ್ರು. ಸಮಸಂಖ್ಯೆ ಅಂತ ಹೇಳಿದ ತಕ್ಷಣ ಉತ್ತರದಲ್ಲಿ ಏನಾಗ್ತಾ ಇದೆ? ಪ್ಲಸ್ ಬರ್ತಾ ಇದೆ. ಅದನ್ನು ಜಸ್ಟ್ ಗುಣಿಸಿ ಇಟ್ಬಿಟ್ರೆ ಆಯಿತು. ಅರ್ಥ ಆಯ್ತಲ್ವ? ಇದಕ್ಕೂ ಇದನ್ನು ನಿಮಗೆ ಹೇಳಬೇಕು ಅಂತ ಹೇಳ್ಬಿಟ್ಟೆ ಅವ್ರು ಮಾಡಿರೋದು. ಇಲ್ಲಿ ಮಾತ್ರ ಘಾತ ಸಂಖ್ಯೆಯನ್ನು ಬೆಸ ಸಂಖ್ಯೆ ಕೊಟ್ಟರು, ಆಗ ಆನ್ಸರ್ಲಿ ಮೈನಸ್ ಬರ್ತದೆ ಅಂತ ಹೇಳೋದು. ಇಲ್ಲೂ ಸಮಸಂಖ್ಯೆ ಕೊಟ್ಟರು, ಈ ಉತ್ತರದಲ್ಲಿ ಏನು ಬರ್ತದೆ? ಪ್ಲಸ್ ಬರ್ತದೆ ಅಂತ. ಆದರೆ ಪ್ಲಸ್ ಇಂಟು ಮೈನಸ್ ಎಗೇನ್ ಆನ್ಸರಲ್ಲಿ ಏನು ಬರ್ತದೆ? ಮೈನಸ್ ಬರ್ತದೆ. ಇಲ್ಲಿಗೆ 25 ಪೇಜ್ ತನಕ ಮುಗ್ದಿರ್ತದೆ. ನೆಕ್ಸ್ಟು ಮುಂದಿನ ಕ್ಲಾಸ್ನಲ್ಲಿ ಎಂದವನೋ